ಸರ್ವಿಸಿಂಗ್ ಆಫ್ ಮಲ್ಟಿ ಸ್ಪ್ಲಿಟ್ ಎಸಿ ಪಾರ್ಟ್ 2. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಇಂದಿನ ಸೆಷನ್ಗೆ ನೀವೆಲ್ಲರೂ ಉತ್ಸುಕರಾಗಿರುವಿರಿ ಎಂದು ನಾನು ಭಾವಿಸುತ್ತೇನೆ. ಈ ಮಾಡ್ಯೂಲ್ನಲ್ಲಿ ಮಲ್ಟಿ ಸ್ಪ್ಲಿಟ್ ಎಸಿಯಲ್ಲಿ ಸೋರಿಕೆ ಪರೀಕ್ಷೆಯನ್ನು ನಡೆಸಲು ನಾವು ಕಲಿಯಲಿದ್ದೇವೆ. ಈ ಚಟುವಟಿಕೆಯ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಕಲಿಯಲು ಸಾಧ್ಯವಾಗುತ್ತದೆ. ಗೇಜ್ ಮ್ಯಾನಿಫೋಲ್ಡ್ ಮತ್ತು ನೈಟ್ರೋಜನ್ ಸಿಲಿಂಡರ್ನೊಂದಿಗೆ ಸಿಸ್ಟಮ್ ಅನ್ನು ಸಂಪರ್ಕಪಡಿಸಲು, ಸಿಸ್ಟಮ್ಗೆ ಸಾರಜನಕ ಅನಿಲವನ್ನು ಚಾರ್ಜ್ ಮಾಡಲು, ಸೋಪ್ ದ್ರಾವಣದೊಂದಿಗೆ ಸೋರಿಕೆ ಪರೀಕ್ಷಿಸಲು, ನಿರ್ವಾತ ಪಂಪನೊಂದಿಗೆ ಸಿಸ್ಟಮ್ ಅನ್ನು ಸಂಪರ್ಕಿಸಲು, ಸಿಸ್ಟಮ್ ಅನ್ನು ಡಿಹೈಡ್ರೇಟ್ ಮಾಡಲು ಮತ್ತು ಸ್ಥಳಾಂತರಿಸಲು, ರೆಫ್ರಿಜರೆಂಟ್ ಚಾರ್ಜಿಂಗ್. ಈಗ ಈ ಚಟುವಟಿಕೆಯನ್ನು ಮಾಡಲು ಅಗತ್ಯವಿರುವ ಉಪಕರಣಗಳು, ವಸ್ತುಗಳು ಮತ್ತು ಸಾಧನಗಳನ್ನು ನೋಡೋಣ. ಅಗತ್ಯವಿರುವ ಪರಿಕರಗಳು, ಉಪಕರಣಗಳು ಅಥವಾ ವಸ್ತುಗಳು: 2 ಸ್ಟೇಜ್ ಒತ್ತಡ ನಿಯಂತ್ರಕದೊಂದಿಗೆ ಸಾರಜನಕ ಸಿಲಿಂಡರ್ 1 ಸೆಟ್, ಹೋಸ್ಗಳು ಮತ್ತು ಆಮ್ಲಜನಕದೊಂದಿಗೆ ಗ್ಯಾಸ್ ಬ್ರೇಸಿಂಗ್ ಟಾರ್ಚ್ LPG ಸಿಲಿಂಡರ್ 1 ಸೆಟ್, LPHP ಗೇಜ್ಗಳೊಂದಿಗೆ ಗೇಜ್ ಮ್ಯಾನಿಫೋಲ್ಡ್ 1, ಡಬಲ್ ಎಂಡ್ ಸ್ಪ್ಯಾನರ್ ಸಂಖ್ಯೆ 67 ರಿಂದ 2022 1 ಸೆಟ್, ಅಡ್ಜಸ್ಟಬಲ್ ಸ್ಪ್ಯಾನರ್ 6 15 ಸೆಂಟಿಮೀಟರ್ಸ್ 1, ಯೋಕ್ನೊಂದಿಗೆ ಫ್ಲೇರಿಂಗ್ ಬ್ಲಾಕ್ 1 ಸೆಟ್, ಪೇಂಟಿಂಗ್ ಬ್ರಷ್ 1 25 mm 1, ಚಾರ್ಜಿಂಗ್ ಹೋಸ್ 2, ಕಟಿಂಗ್ ಪ್ಲಾಯರ್ 1, ಸಿಲಿಂಡರ್ ಕೀ 1, ಇಂಡಸ್ಟ್ರಿಯಲ್ ಡಿಜಿಟಲ್ ಥರ್ಮಾಮೀಟರ್ 1, ಕಣ್ಣಿನ ಕನ್ನಡಕಗಳು 1 ಜೊತೆ, ಕೈಗವಸುಗಳು 1 ಜೊತೆ, ವ್ಯಾಕ್ಯೂಮ್ ಪಂಪ್ 2 ಸ್ಟೇಜ್ 1, ಹೀಟಿಂಗ್ ಕಿಟ್, ಇನ್ಫ್ರಾರೆಡ್ ಮಾದರಿ ಅಥವಾ ಬಿಸಿ ಗಾಳಿಯ ಗನ್ 1, ಹೆಚ್ಚಿನ ಒತ್ತಡ ಮತ್ತು ಕಂಪೌಂಡ್ ಗೇಜ್ನೊಂದಿಗೆ ಗೇಜ್ ಮ್ಯಾನಿಫೋಲ್ಡ್ 1, ಚಾರ್ಜಿಂಗ್ ಹೋಸ್ 6 mm 3. ಅಗತ್ಯವಿರುವ ವಸ್ತುಗಳು ಅಥವಾ ಘಟಕಗಳು: ತಾಮ್ರದ ಕೊಳವೆ, ಮೃದುವಾದ ಅನಿಲ್ 24 ಸ್ಟ್ಯಾಂಡರ್ಡ್ ವೈರ್ ಗೇಜ್ 1/4 OD 6 mm 15 ಸೆಂಟಿಮೀಟರ್ಸ್, ಫ್ಲೇರ್ ನಟ್ ಹಿತ್ತಾಳೆ 1/4 6 mm 1, ಫ್ಲೇರ್ ಯೂನಿಯನ್ ಹಿತ್ತಾಳೆ 1/4 6 mm 1, ಫ್ಲೇರ್ ಡಮಿ ನಟ್ ಹಿತ್ತಾಳೆ 1/4 6 mm 2, ಬ್ರೇಸಿಂಗ್ ರಾಡ್ ಬೆಳ್ಳಿ ಅಥವಾ ತಾಮ್ರ 1, ಪ್ಲಾಸ್ಟಿಕ್ ಅಥವಾ ಲೋಹದ ಮಗ್ 1 ಲೀಟರ್ ನೀರಿನ ಪ್ರಮಾಣ 1, ಮಲ್ಟಿಸ್ಪ್ಲಿಟ್ ಎಸಿ 1, ರೆಫ್ರಿಜರೆಂಟ್ ಸಿಲಿಂಡರ್ ಕಾರ್ಯ 1, ಗೇಜ್ ಮ್ಯಾನಿಫೋಲ್ಡ್ ಮತ್ತು ನೈಟ್ರೋಜನ್ ಸಿಲಿಂಡರ್ನೊಂದಿಗೆ ಸಿಸ್ಟಮ್ ಅನ್ನು ಸಂಪರ್ಕಿಸಿ. ಎಲ್ಲ ಪೈಪ್ ಜಾಯಿಂಟ್ಗಳು ಮತ್ತು ಫ್ಲೇರ್ ಪಾಯಿಂಟ್ಗಳು ಸುರಕ್ಷಿತವಾಗಿ ಜೋಡಿಸಲ್ಪಟ್ಟಿವೆಯೇ ಅಥವಾ ಅವುಗಳನ್ನು ಒಟ್ಟಿಗೆ ಬ್ರೇಸ್ ಮಾಡಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಮುಂದೆ ಅನಿಲಗಳ ಹರಿವನ್ನು ಅನುಮತಿಸಲು 2 ಸರ್ವಿಸ್ ವಾಲ್ವ್ಗಳನ್ನು ತೆರೆಯಿರಿ. ನಂತರ ಲಿಕ್ವಿಡ್ ಸರ್ವಿಸ್ ವಾಲ್ವ್ ಗೇಜ್ ಪೋರ್ಟ್ಗೆ ರೋಮನ್ 1 ಎಂದು ಲೇಬಲ್ ಮಾಡಲಾದ ಚಾರ್ಜಿಂಗ್ ಹೋಸ್ನ ಒಂದು ತುದಿಯಲ್ಲಿ ಅಟ್ಯಾಚ್ ಮಾಡಿ. ಚಾರ್ಜಿಂಗ್ ಹೋಸ್ ರೋಮನ್ 1 ನ ಇನ್ನೊಂದು ತುದಿಯನ್ನು ಗೇಜ್ ಮ್ಯಾನಿಫೋಲ್ಡ್ನ ಹೆಚ್ಚಿನ ಒತ್ತಡದ HP ಪೋರ್ಟ್ಗೆ ಸಂಪರ್ಕಿಸಿ. ಅದರ ನಂತರ ರೋಮನ್ 2 ಎಂದು ಲೇಬಲ್ ಮಾಡಲಾದ ಮತ್ತೊಂದು ಚಾರ್ಜಿಂಗ್ ಹೋಸ್ನ ಒಂದು ತುದಿಯನ್ನು ಗೇಜ್ ಮ್ಯಾನಿಫೋಲ್ಡ್ನ ಮಧ್ಯಂತರ ಪೋರ್ಟ್ಗೆ ಸಂಪರ್ಕಿಸಿ. ಈ ಹೋಸ್ನ ವಿರುದ್ಧ ತುದಿಯು 2 ಸ್ಟೇಜ್ ಒತ್ತಡ ನಿಯಂತ್ರಕದ ಮೂಲಕ ನೈಟ್ರೋಜನ್ ಸಿಲಿಂಡರ್ನ ವಾಲ್ವ್ಗೆ ಜೋಡಿಸಲ್ಪಟ್ಟಿರುತ್ತದೆ. ಇದು ಅನಿಲದ ನಿಯಂತ್ರಿತ ಹರಿವನ್ನು ಖಾತ್ರಿಗೊಳಿಸುತ್ತದೆ. ಸಂಪರ್ಕಗಳನ್ನು ಮತ್ತಷ್ಟು ಸುರಕ್ಷಿತವಾಗಿರಿಸಲು ಕಟಿಂಗ್ ಪ್ಲಾಯರ್ ಬಳಸಿಕೊಂಡು ನಾವು ಚಾರ್ಜಿಂಗ್ ಹೋಸ್ಗಳ ಜಾಯಿಂಟ್ಗಳನ್ನು ಬಿಗಿಗೊಳಿಸುತ್ತೇವೆ. ಅವುಗಳ ಸರಿಯಾಗಿವೆ ಮತ್ತು ಸೋರಿಕೆ ಮುಕ್ತವಾಗಿವೆ ಎಂದು ಖಚಿತಪಡಿಸಿಕೊಳ್ಳುತ್ತವೆ. ಕೊನೆಯದಾಗಿ ಸಕ್ಷನ್ ಸರ್ವಿಸ್ ವಾಲ್ವ್ ಮತ್ತು ಗೇಜ್ ಮ್ಯಾನಿಫೋಲ್ಡ್ನ LP ಬದಿಯ ನಡುವೆ ಚಾರ್ಜಿಂಗ್ ಹೋಸ್ 3 ಅನ್ನು ಸಂಪರ್ಕಿಸಿ. ಕಾರ್ಯ 2, ನೈಟ್ರೋಜನ್ ಅನಿಲವನ್ನು ಸಿಸ್ಟಮ್ಗೆ ಚಾರ್ಜ್ ಮಾಡಿ. ನಾಬ್ಗಳನ್ನು ಪರಿಶೀಲಿಸುವ ಮೂಲಕ ಗೇಜ್ನ ಹೈ ಪ್ರೆಷರ್ ಮತ್ತು ಲೋ ಪ್ರೆಷರ್ನ HP ಮತ್ತು LP ಪೋರ್ಟ್ಗಳನ್ನು ಮುಚ್ಚಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ವಾಲ್ವ್ ಕೀಯನ್ನು ಬಳಸಿಕೊಂಡು ನೈಟ್ರೋಜನ್ ಸಿಲಿಂಡರ್ ವಾಲ್ವ್ ಅನ್ನು ತೆರೆಯಿರಿ. ಒತ್ತಡ ನಿಯಂತ್ರಕದಲ್ಲಿ ಒತ್ತಡವನ್ನು 50 psig ನಿಯಂತ್ರಿಸಿ ಮತ್ತು ಪರೀಕ್ಷಾ ಒತ್ತಡದ ಮಟ್ಟಕ್ಕೆ ಹಂತವಾಗಿ ಹೆಚ್ಚಿಸಿ. ಗೇಜ್ ಮ್ಯಾನಿಫೋಲ್ಡ್ನ 2 ನಾಬ್ಗಳನ್ನು ತೆರೆಯಿರಿ.
ಸಕ್ಷನ್ ಸರ್ವಿಸ್ ವಾಲ್ವ್ನ ಗೇಜ್ ಪೋರ್ಟ್ನಿಂದ ತಪ್ಪಿಸಿಕೊಳ್ಳುವ ಸಾರಜನಕವನ್ನು ಗುರುತಿಸುವ ಮೂಲಕ ಸಿಸ್ಟಮ್ಗೆ ಹರಿಯುವ ಸಾರಜನಕ ಅನಿಲವನ್ನು ಗಮನಿಸಿ. ಮ್ಯಾನಿಫೋಲ್ಡ್ನ ಹೆಚ್ಚಿನ ಒತ್ತಡದ ಗೇಜ್ನಲ್ಲಿ ರೀಡಿಂಗ್ ಅನ್ನು ವೀಕ್ಷಿಸುವ ಮೂಲಕ ಸಾರಜನಕದ ಒತ್ತಡವು ಹೆಚ್ಚಾಗುವುದನ್ನು ಪ್ರಾರಂಭಿಸುತ್ತದೆ ಎಂಬುದನ್ನು ಗಮನಿಸಿ. ಒತ್ತಡವು ಮಿತಿಯನ್ನು ತಲುಪುವವರೆಗೆ 20 to 30 ಸೆಕೆಂಡುಗಳು ಕಾಲ ಸಾರಜನಕದ ಹರಿವನ್ನು ಅನುಮತಿಸಿ. 300 psig. ಗೇಜ್ ಮ್ಯಾನಿಫೋಲ್ಡ್ನ ನಾಬ್ಗಳನ್ನು ಮುಚ್ಚಿ. ಒತ್ತಡದ ಗೇಜ್ನಲ್ಲಿ ರೀಡಿಂಗ್ ನೋಡುವ ಮೂಲಕ ಸಿಸ್ಟಮ್ ಸಾರಜನಕದ ಒತ್ತಡವನ್ನು ಪಡೆದುಕೊಂಡಿದೆ ಎಂದು ಖಚಿತಪಡಿಸಿಕೊಳ್ಳಿ. ನೈಟ್ರೋಜನ್ ಸಿಲಿಂಡರ್ ಅನ್ನು ಮುಚ್ಚಿ ಮತ್ತು ರೆಗ್ಯುಲೇಟರ್ ನಾಬ್ ಅನ್ನು ಸಡಿಲಗೊಳಿಸಿ. ಡ್ರೈ ಬಲ್ಬ್ ಥರ್ಮಾಮೀಟರ್ ಅನ್ನು ತೆಗೆದುಕೊಂಡು ಸುತ್ತಲಿನ ಪರಿಸರದ ಗಾಳಿಯ ತಾಪಮಾನವನ್ನು ಕಂಡುಹಿಡಿಯಿರಿ ಮತ್ತು ಸಮಾನವನ್ನು ಗಮನಿಸಿ. ಟೇಬಲ್ ಕಾಲಂನಲ್ಲಿ ರೀಡಿಂಗ್ ಅನ್ನು ಪಟ್ಟಿ ಮಾಡಿ. ಫ್ಲೇರ್ ಡಮಿ ನಟ್ ಮೂಲಕ ಗೇಜ್ ಮ್ಯಾನಿಫೋಲ್ಡ್ ಚಾರ್ಜಿಂಗ್ ಪೋರ್ಟ್ಗಳನ್ನು ಮುಚ್ಚಿ. ಗೇಜ್ ಮ್ಯಾನಿಫೋಲ್ಡ್ಗಳು ಮತ್ತು ನೈಟ್ರೋಜನ್ ಸಿಲಿಂಡರ್ನಿಂದ ಚಾರ್ಜಿಂಗ್ ಹೋಸ್ ರೋಮನ್ 1 ಮತ್ತು ರೋಮನ್ 2 ಅನ್ನು ತೆಗೆದುಹಾಕಿ. 2a ಗಂಟೆಗಳ ಕಾಲ ರೀಡಿಂಗ್ ಅನ್ನು ಗಮನಿಸಿ. ಕಾರ್ಯ 3. ಸೋಪ್ ದ್ರಾವಣದೊಂದಿಗೆ ಸೋರಿಕೆಯನ್ನು ಪರೀಕ್ಷಿಸಿ. ಮೊದಲನೆಯದಾಗಿ ಒಂದು ಪಾತ್ರೆಯಲ್ಲಿ ಶುದ್ಧ ನೀರಿನೊಂದಿಗೆ ಸೋಪ್ ಕಾನ್ಸಂಟ್ರೇಟ್ ಅನ್ನು ಬೆರೆಸುವ ಮೂಲಕ ಸೋಪ್ ದ್ರಾವಣವನ್ನು ತಯಾರಿಸಿ. ದ್ರಾವಣವು ಚೆನ್ನಾಗಿ ಮಿಶ್ರಣವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಮುಂದೆ ದ್ರಾವಣದಲ್ಲಿ ನೊರೆ ರಚಿಸಲು ಸ್ಪಂಜ್ ಅನ್ನು ಬಳಸಿ. ಬ್ರಷ್ ಅನ್ನು ಬಳಸಿಕೊಂಡು ಸ್ಕ್ರೂಡ್ ಅಥವಾ ಥ್ರೆಡ್ ಸಂಪರ್ಕಗಳು ಮತ್ತು ಬ್ರೇಸ್ಡ್ ಜಾಯಿಂಟ್ಗಳು ಸೇರಿದಂತೆ ಜಾಯಿಂಟ್ಗಳ ಮೇಲೆ ಸಾಬೂನು ದ್ರಾವಣವನ್ನು ಅನ್ವಯಿಸಿ. ಸಂಪೂರ್ಣ ಕವರೇಜ್ ಅನ್ನು ಖಚಿತಪಡಿಸಿಕೊಳ್ಳಿ. ಅಗತ್ಯವಿದ್ದರೆ ಗೋಚರತೆಯನ್ನು ಹೆಚ್ಚಿಸಲು ಸ್ಪಾಂಜ್ ಬಳಸಿ ಜಾಯಿಂಟ್ಗಳ ಮೇಲೆ ಫೋಮ್ ಅನ್ನು ಅನ್ವಯಿಸಿ. ಸಾರಜನಕದ ಗೊಳ್ಳೆಗಳ ಯಾವುದೇ ಚಿಹ್ನೆಗಳಿಗಾಗಿ ದ್ರಾವಣದಿಂದ ಆವೃತವಾದ ಜಾಯಿಂಟ್ಗಳನ್ನು ಎಚ್ಚರಿಕೆಯಿಂದ ಗಮನಿಸಿ. ಯಾವುದೇ ಜಾಯಿಂಟ್ಗಳಲ್ಲಿ ಗೊಳ್ಳೆಗಳು ಕಂಡುಬಂದರೆ ಸ್ಕ್ರೂ ಮಾಡಿದ ಅಥವಾ ಥ್ರೆಡ್ ಮಾಡಿದ ಜಾಯಿಂಟ್ಗಳನ್ನು ಬಿಗಿಗೊಳಿಸಲು ಪ್ಯಾನರ್ ಅಥವಾ ಕಟಿಂಗ್ ಪ್ಲಾಯರ್ ಬಳಸಿ ಮತ್ತು ದುರುಸ್ತಿ ಮಾಡಿದ ಜಾಯಿಂಟ್ಗಳನ್ನು ಪರ್ಮನೆಂಟ್ ಮಾರ್ಕರ್ನಿಂದ ಮಾರ್ಕ್ ಮಾಡಿ. ಬ್ರೆಸ್ಟ್ ಜಾಯಿಂಟ್ಗಳಿಗೆ ಸೋರಿಕೆಯನ್ನು ದೃಢೀಕರಿಸಿ ಮತ್ತು ದುರುಸ್ತಿಗಾಗಿ ಅದನ್ನು ಗಮನಿಸಿ. ಎಲ್ಲಾ ಸೋರಿಕೆಗಳನ್ನು ಸರಿಪಡಿಸಿದ ನಂತರ ಯಾವುದೇ ಜಾಯಿಂಟ್ಗಳಲ್ಲಿ ಸೋರಿಕೆಗಳಿಲ್ಲ ಎಂದು ಖಚಿತಪಡಿಸಿ. ಮುಂದಿನ 24 ಅವರ್ಸ್ಗಳ ಕಾಲ ವ್ಯವಸ್ಥೆಯಲ್ಲಿ ಒತ್ತಡವನ್ನು ಕಾಪಾಡಿಕೊಳ್ಳಿ. 24 ಗಂಟೆಗಳ ನಂತರ ಸಾರಜನಕದ ಅನಿಲವನ್ನು ಬಿಡುಗಡೆ ಮಾಡಿ ಮತ್ತು ಸೋರಿಕೆ ಪಾಯಿಂಟ್ ಅನ್ನು ಲೊಕೇಟ್ ಮಾಡಿ. ಲೀಕಿಂಗ್ ಪಾಯಿಂಟ್ ಅನ್ನು ಬ್ರೇಸ್ ಮಾಡುವ ಮೂಲಕ ಸರಿಪಡಿಸಿ. ದುರುಸ್ತಿಯ ನಂತರ 24 ಗಂಟೆಗಳ ನಂತರ ಮತ್ತೆ ಸೋರಿಕೆ ಪರೀಕ್ಷೆಯನ್ನು ನಡೆಸಿ ಮತ್ತು ಗೇಜ್ನ ಸ್ಕಮಿ ಕ್ಯಾಪ್ ಪಾಯಿಂಟ್ ಅನ್ನು ತೆಗೆದುಹಾಕಿ. ಗೇಜ್ ಮ್ಯಾನಿಫೋಲ್ಡ್ನ ಹ್ಯಾಂಡ್ ವಾಲ್ವ್ಗಳನ್ನು ತೆರೆಯುವ ಮೂಲಕ ಸಾರಜನಕದ ಅನಿಲವನ್ನು ಬಿಡುಗಡೆ ಮಾಡಿ. ನಂತರ ಸಿಸ್ಟಮ್ ಅನ್ನು ನಿರ್ವಾತಗೊಳಿಸುವುದರೊಂದಿಗೆ ಮುಂದುವರಿಯಿರಿ. ಕಾರ್ಯ 4. ನಿರ್ವಾತ ಪಂಪನೊಂದಿಗೆ ಸಿಸ್ಟಮ್ ಅನ್ನು ಸಂಪರ್ಕಿಸಿ. ಮೊದಲನೆಯದಾಗಿ ಚಾರ್ಜಿಂಗ್ ಹೋಸ್ ರೋಮನ್ 1 ನ ಒಂದು ತುದಿಯನ್ನು ತೆಗೆದುಕೊಂಡು ಅದನ್ನು ಹೆಚ್ಚಿನ ಒತ್ತಡದ ಬದಿಗೆ ನಿರ್ದಿಷ್ಟವಾಗಿ ಕಂಡೆನ್ಸರ್ ಔಟ್ಲೆಟ್ಗೆ ಅಟ್ಯಾಚ್ ಮಾಡಿ. ನಂತರ ಈ ಹೋಸ್ನ ಇನ್ನೊಂದು ತುದಿಯನ್ನು ಗೇಜ್ ಮ್ಯಾನಿಫೋಲ್ಡ್ನ HP ಅಧಿಕ ಒತ್ತಡ ಪೋರ್ಟ್ಗೆ ಸಂಪರ್ಕಪಡಿಸಿ. ಮುಂದೆ ಚಾರ್ಜಿಂಗ್ ಹೋಸ್ ರೋಮನ್ 2 ನ ಒಂದು ತುದಿಯನ್ನು ತೆಗೆದುಕೊಂಡು ಅದನ್ನು ಕಡಿಮೆ ಒತ್ತಡದ ಬದಿಗೆ ನಿರ್ದಿಷ್ಟವಾಗಿ ಸಂಕೋಚಕ ಪ್ರಕ್ರಿಯೆ ಟ್ಯೂಬ್ಗೆ ಸಂಪರ್ಕಪಡಿಸಿ. ನಂತರ ಈ ಹೋಸ್ನ ಇನ್ನೊಂದು ತುದಿಯನ್ನು ಗೇಜ್ ಮ್ಯಾನಿಫೋಲ್ಡ್ನ LP ಕಡಿಮೆ ಒತ್ತಡ ಪೋರ್ಟ್ಗೆ ಅಟ್ಯಾಚ್ ಮಾಡಿ. ಈಗ ಚಾರ್ಜಿಂಗ್ ಹೋಸ್ ರೋಮನ್ 3 ನ ಒಂದು ತುದಿಯನ್ನು ತೆಗೆದುಕೊಂಡು ಅದನ್ನು ಗೇಜ್ ಮ್ಯಾನಿಫೋಲ್ಡ್ನ ಮಧ್ಯಂತರ ಪೋರ್ಟ್ಗೆ ಸಂಪರ್ಕಪಡಿಸಿ. ಈ ಹೋಸ್ನ ಇನ್ನೊಂದು ತುದಿಯನ್ನು ನಿರ್ವಾತ ಪಂಪನ ಪ್ರದೇಶ ದ್ವಾರಕ್ಕೆ ಅಟ್ಯಾಚ್ ಮಾಡಿ. ಹೋಸ್ಗಳನ್ನು ಚಾರ್ಜ್ ಮಾಡಲು ಕಟಿಂಗ್ ಪ್ಲಾಯರ್ ಮತ್ತು ಫ್ಲೇರ್ ನಟ್ಸ್, ಫ್ಲೇರ್ ಯೂನಿಯನ್ಗಳು ಮತ್ತು ಫ್ಲೇರ್ ಡಮಿ ನಟ್ಗಳಿಗೆ ಮುಂದುವರಿಯುವ ಮೊದಲು ಗೇಜ್ ಮ್ಯಾನಿಫೋಲ್ಡ್ನ HP LP ನಾಬ್ಗಳನ್ನು ಮುಚ್ಚುವುದನ್ನು ಖಚಿತಪಡಿಸಿಕೊಳ್ಳಿ. ಕಾರ್ಯ 5. ನಿರ್ವಾತ ಪಂಪ ಅನ್ನು ಹ್ಯಾಂಡಲ್ ಮಾಡಿ ಮತ್ತು ಆಪರೇಟ್ ಮಾಡಿ. ಮುಂದೆ ನಿರ್ವಾತ ಪಂಪ ಅನ್ನು ಆನ್ ಮಾಡಿ. ಗೇಜ್ ಮ್ಯಾನಿಫೋಲ್ಡ್ನಲ್ಲಿ ವಾಲ್ವ್ ನಾಬ್ಗಳನ್ನು ಕ್ರಮೇಣ ತೆರೆಯಿರಿ. HP ಮತ್ತು ನಂತರ LP ಇಂದ ಪ್ರಾರಂಭಿಸಿ ಒಂದೊಂದಾಗಿ ತೆರೆಯಿರಿ. ಒತ್ತಡವು ಕಡಿಮೆಯಾಗುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಲು ಮ್ಯಾನಿಫೋಲ್ಡ್ನ ಕಂಪೌಂಡ್ ಗೇಜ್ನಲ್ಲಿನ ರೀಡಿಂಗ್ಗಳನ್ನು ಗಮನಿಸಿ. ನಿರ್ವಾತ ಪಂಪ್ ಯಾವುದೇ ಅಡೆತಡೆ ಅಥವಾ ಅಡಚಣೆ ಇಲ್ಲದೆ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡಲು 3 ರಿಂದ 4 ಗಂಟೆಗಳ ಕಾಲ ವ್ಯವಸ್ಥೆಯನ್ನು ಅಡೆತಡೆ ಇಲ್ಲದೆ ಬಿಡಿ. ಕಾರ್ಯ 6. ಸಿಸ್ಟಮ್ ಅನ್ನು ಡಿಹೈಡ್ರೇಟ್ ಮಾಡಿ. ಗಮನಿಸಿ, ನಿರ್ವಾತ ಪಂಪ್ ಅನ್ನು ಆನ್ ಮಾಡಿದ ಸಹಾಯದಿಂದ 2 ಗಂಟೆಗಳ ನಂತರ ಈ ಕಾರ್ಯವನ್ನು ಕೈಗೊಳ್ಳಬೇಕು. ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಮೊದಲನೆಯದಾಗಿ ಹೀಟಿಂಗ್ ಕಿಟ್ ಅನ್ನು ಸಕ್ರಿಯಗೊಳಿಸಿ
ಅದು ಇನ್ಫ್ರಾರೆಡ್ ಲ್ಯಾಂಪ್ ಅಥವಾ ಬಿಸಿ ಗಾಳಿಯ ಗನ್ ಆಗಿರಲಿ. ಸಿಸ್ಟಮ್ ನಿರ್ವಾತದಲ್ಲಿದೆ ಮತ್ತು ನಿರ್ವಾತ ಪಂಪ್ ಕಾರ್ಯನಿರ್ವಹಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ರೆಫ್ರಿಜರೆಂಟ್ ಟ್ಯೂಬ್ಗಳು, ಕಂಡೆನ್ಸರ್ ಕಾಯಿಲ್, ಇವ್ಯಾಪರೇಟರ್ ಕಾಯಿಲ್, ಲಿಕ್ವಿಡ್ ಲೈನ್ ಡ್ರೈಯರ್, ಫಿಲ್ಟರ್ ಮತ್ತು ಕ್ಯಾಪಿಲರಿ ಟ್ಯೂಬ್ ಸೇರಿದಂತೆ ಪ್ರಕ್ರಿಯೆಯ ಉದ್ದಕ್ಕೂ ಹೀಟಿಂಗ್ ಕಿಟ್ ಮತ್ತು ಸಿಸ್ಟಮ್ ಮೇಲ್ಮೈ ನಡುವೆ 15 ಸೆಂಟಿಮೀಟರ್ಸ್ ಅಂತರವನ್ನು ನಿರ್ವಹಿಸಿ 30 ನಿಮಿಷಗಳ ಕಾಲ ಬಿಸಿ ಮಾಡುವುದನ್ನು ಮುಂದುವರಿಸಿ. ಹೀಟಿಂಗ್ ಪ್ರೋಸೆಸ್ ಪೂರ್ಣಗೊಂಡ ನಂತರ ವ್ಯವಸ್ಥೆಯನ್ನು ನಿರ್ವಾತದಲ್ಲಿ ಬಿಡಿ. ಕಾರ್ಯ 7. ಸಿಸ್ಟಮ್ ಅನ್ನು ಸಂಪೂರ್ಣವಾಗಿ ಖಾಲಿ ಮಾಡಿ. ಮುಂದಿನ ಕಾರ್ಯಕ್ಕೆ ಮುಂದುವರಿಯುತ್ತಾ ಸಿಸ್ಟಮ್ ಅನ್ನು ಸಂಪೂರ್ಣವಾಗಿ ಖಾಲಿ ಮಾಡಿ. ಮಾನಿಟರ್ ದ ಪ್ರೆಷರ್ ರೀಡಿಂಗ್ ಆನ್ ದ ಕಂಪೌಂಡ್ ಗೇಜ್ ಆಫ್ ದ ಮ್ಯಾನಿಫೋಲ್ಡ್. 100 ಮೈಕ್ರಾನ್ ಅಥವಾ ಅದಕ್ಕಿಂತ ಕಡಿಮೆ ರೀಡಿಂಗ್ ಗುರಿಯನ್ನು, ಇದು 30 ಇಂಚುಗಳ ಪಾದರಸಕ್ಕೆ ಸಮಾನವಾಗಿದೆ. ಗೇಜ್ ಮ್ಯಾನಿಫೋಲ್ಡ್ನ LPHP ನಾಬ್ಗಳನ್ನು ಒಂದೊಂದಾಗಿ ಕ್ರಮೇಣ ಮುಚ್ಚಿ, ನಿರ್ವಾತ ಪಂಪ್ ಅನ್ನು ಆಫ್ ಮಾಡಿ ಮತ್ತು ಅದರ ಪವರ್ ಪ್ಲಗ್ ಅನ್ನು ಸಂಪರ್ಕ ಕಡಿತಗೊಳಿಸಿ. ಮತ್ತಷ್ಟು ಮುಂದುವರಿಯುವ ಮೊದಲು 1 ಗಂಟೆಯವರೆಗೆ ನಿರ್ವಾತವನ್ನು ನಿರ್ವಹಿಸಲು ಸಿಸ್ಟಮ್ ಅನ್ನು ಅನುಮತಿಸಿ. ಸೂಚನೆ: ಯಾವುದೇ ಕಾರಣಕ್ಕೂ ಸಿಸ್ಟಮ್ಗೆ ಗಾಳಿ ಪ್ರವೇಶಿಸುವುದನ್ನು ತಪ್ಪಿಸಲು ಕಾರ್ಯ 8 ಮತ್ತು 9 ಅನ್ನು ತ್ವರಿತವಾಗಿ 10 ಸೆಕೆಂಡುಗಳ ಒಳಗೆ ಅಥವಾ ಸಾಧ್ಯವಾದಷ್ಟು ತಕ್ಷಣ ನಿರ್ವಹಿಸಿ. ಕಾರ್ಯ 8. ಸಿಸ್ಟಮ್ ಅನ್ನು ಸ್ಥಳಾಂತರಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಕಂಪೌಂಡ್ ಗೇಜ್ನಲ್ಲಿ ಲಭ್ಯವಿರುವ ರೀಡಿಂಗ್ ಅನ್ನು ಗಮನಿಸಿ ಮತ್ತು ಇದು ಹಿಂದಿನ ಕಾರ್ಯದಲ್ಲಿ ಸಾಧಿಸಿದ ನಿರ್ವಾತ ಮಟ್ಟಕ್ಕಿಂತ ಕಡಿಮೆ ಇರಬಾರದು, ಅಂದರೆ 30 Hg ಅಥವಾ ಅದರ ಸಮಾನ. ರೆಕಾರ್ಡ್ ಶೀಟ್ನಲ್ಲಿ ರೀಡಿಂಗ್ ಅನ್ನು ನೋಟ್ ಮಾಡಿ. ಕಾರ್ಯ 9. ಸಿಸ್ಟಮ್ ಅನ್ನು ಚಾರ್ಜ್ ಮಾಡುವುದು. ಈಗ ಸಿಸ್ಟಮ್ ಅನ್ನು ಅನಿಲದಿಂದ ಚಾರ್ಜ್ ಮಾಡುವ ಕಾರ್ಯಕ್ಕೆ. ಸ್ಥಳಾಂತರಿಸುವ ಪ್ರಕ್ರಿಯೆಯ ನಂತರ ತಕ್ಷಣವೇ ಅನಿಲವನ್ನು ಪರಿಚಯಿಸುವ ಮೂಲಕ ಪ್ರಾರಂಭಿಸಿ. ಚಾರ್ಜಿಂಗ್ ಹೋಸ್ನ ಒಂದು ತುದಿಯನ್ನು ಸರ್ವಿಸ್ ಸಿಲಿಂಡರ್ನ ವಾಲ್ವ್ಗೆ ಮತ್ತು ಇನ್ನೊಂದು ತುದಿಯನ್ನು ಗೇಜ್ ಮ್ಯಾನಿಫೋಲ್ಡ್ನ ಸೆಂಟರ್ ಫೋರ್ಟ್ಗೆ ಸಂಪರ್ಕಿಸಿ. ವಾಲ್ವ್ನ ಕೀಯನ್ನು ಬಳಸಿಕೊಂಡು ಅಪ್ರದಕ್ಷಿಣಾಕಾರವಾಗಿ ನಾಬ್ ಅರ್ಧವನ್ನು ಒಂದು ಪೂರ್ಣ ತಿರುವಿಗೆ ತಿರುಗಿಸುವ ಮೂಲಕ ಸರ್ವಿಸಿಂಗ್ ಸಿಲಿಂಡರ್ ವಾಲ್ವ್ ಅನ್ನು ನಿಧಾನವಾಗಿ ತೆರೆಯಿರಿ. ನಂತರ ಗೇಜ್ ಮ್ಯಾನಿಫೋಲ್ಡ್ನ ಮಧ್ಯದಲ್ಲಿ ಅದರ ತುದಿಯನ್ನು ಸಡಿಲಗೊಳಿಸುವ ಮೂಲಕ ಚಾರ್ಜಿಂಗ್ ಹೋಸ್ ಅನ್ನು ಶುದ್ಧೀಕರಿಸಿ. ಹಿಮದ ರೂಪದಲ್ಲಿ ಮ್ಯಾನಿಫೋಲ್ಡ್ನ ಮಧ್ಯ ಫೋರ್ಟ್ನಲ್ಲಿ ರೆಫ್ರಿಜರೆಂಟ್ ಎಸ್ಕೇಪ್ ಆಗುವುದನ್ನು ಗಮನಿಸಿ. ಒಮ್ಮೆ ಗಮನಿಸಿದ ನಂತರ ರೆಫ್ರಿಜರೆಂಟ್ ರಿಲೀಸ್ ಅನ್ನು ನಿಲ್ಲಿಸಲು ಚಾರ್ಜಿಂಗ್ ಹೋಸ್ ತುದಿಯನ್ನು ತ್ವರಿತವಾಗಿ ಬಿಗಿಗೊಳಿಸಿ. ಕಾರ್ಯ 10. ಸಿಸ್ಟಮ್ನಲ್ಲಿ ರೆಫ್ರಿಜರೆಂಟ್ ಅನ್ನು ಚಾರ್ಜ್ ಮಾಡಿ. ಸ್ಥಳಾಂತರಿಸುವಿಕೆಯು ಪೂರ್ಣಗೊಂಡ ನಂತರ ಸರಿಯಾದ ಪ್ರಮಾಣದ ರೆಫ್ರಿಜರೆಂಟ್ನೊಂದಿಗೆ ಸರ್ಕಿಟ್ ಅನ್ನು ಚಾರ್ಜ್ ಮಾಡಿ. ಸೂಚನೆ: ಔಟ್ಡೋರ್ ಯೂನಿಟ್ನ ನೇಮ್ ಪ್ಲೇಟ್ನಲ್ಲಿ ಸರಿಯಾದ ಪ್ರಮಾಣದ ರೆಫ್ರಿಜರೆಂಟ್ ಅನ್ನು ನಿರ್ದಿಷ್ಟಪಡಿಸಲಾಗಿದೆ. ನ್ಯಾರೋ ಟ್ಯೂಬ್ ಸರ್ವಿಸ್ ವಾಲ್ವ್ ಅನ್ನು ಚಾರ್ಜಿಂಗ್ ಸಿಲಿಂಡರ್ನ ಲಿಕ್ವಿಡ್ ಫೋರ್ಟ್ಗೆ ಸಂಪರ್ಕಿಸಲು ಹೋಸ್ ಬಳಸಿ. ಹೋಸ್ನಿಂದ ಗಾಳಿಯನ್ನು ಶುದ್ಧೀಕರಿಸಿ. ಚಾರ್ಜಿಂಗ್ ಸಿಲಿಂಡರ್ ವಾಲ್ವ್ ತೆರೆಯುವ ಮೂಲಕ ಇದನ್ನು ಮಾಡಿ. ನಂತರ ಕಿರಿದಾದ ಟ್ಯೂಬ್ ಸರ್ವಿಸ್ ವಾಲ್ವ್ಗೆ ಸಂಪರ್ಕವನ್ನು ಸ್ವಲ್ಪ ಸಡಿಲಗೊಳಿಸಿ. ಚಾರ್ಜ್ ಮಾಡುವ ಮೊದಲು ಮತ್ತು ನಂತರ ಚಾರ್ಜಿಂಗ್ ಸಿಲಿಂಡರ್ನಲ್ಲಿ ಗ್ರೇಡೇಷನ್ ಮಟ್ಟವನ್ನು ಬರೆಯಿರಿ. ಚಾರ್ಜಿಂಗ್ ಪರಿಣಾಮವನ್ನು ಲೆಕ್ಕಾಚಾರ ಮಾಡಲು ಇದು ನಿಮ್ಮನ್ನು ಅನುಮತಿಸುತ್ತದೆ. ಸರಿಯಾದ ಪ್ರಮಾಣದ ರೆಫ್ರಿಜರೆಂಟ್ನೊಂದಿಗೆ ಯೂನಿಟ್ ಅನ್ನು ಸಂಪೂರ್ಣವಾಗಿ ಚಾರ್ಜ್ ಮಾಡಲು ಸಾಧ್ಯವಾದರೆ ಯೂನಿಟ್ಗಳನ್ನು ಇನ್ಸ್ಟಾಲ್ ಮಾಡಿದ ನಂತರ ನೀವು ಅಡಿಷನಲ್ ಚಾರ್ಜಿಂಗ್ ಅನ್ನು ಮಾಡಬಹುದು. ಆ ಸಮಯದಲ್ಲಿ ವೈಡ್ ಟ್ಯೂಬ್ ಸರ್ವಿಸ್ ಫೋರ್ಟ್ ಬಳಸಿ ರೆಫ್ರಿಜರೆಂಟ್ ಅನ್ನು ಲಿಕ್ವಿಡ್ ಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ರೀಚಾರ್ಜ್ ಮಾಡಬೇಕು ಮತ್ತು ಸಂಪೂರ್ಣ ಚಾರ್ಜಿಂಗ್ ಪ್ರಕ್ರಿಯೆಯಲ್ಲಿ ಏರ್ ಕಂಡೀಷನರ್ ಕೂಲಿಂಗ್ ಮೋಡ್ನಲ್ಲಿ ಕಾರ್ಯನಿರ್ವಹಿಸುತ್ತಿರಬೇಕು. ಸೂಚನೆ: ಯೂನಿಟ್ ಅನ್ನು ಒಂದೇ ಬಾರಿಗೆ ದೊಡ್ಡ ಪ್ರಮಾಣದ ರೆಫ್ರಿಜರೆಂಟ್ನಿಂದ ಚಾರ್ಜ್ ಮಾಡುವುದರಿಂದ ಕಂಪ್ರೆಸರ್ ಹಾನಿಯಾಗಬಹುದು. ಯಾವಾಗಲೂ ಯೂನಿಟ್ ಅನ್ನು ಸುಮಾರು 100 ಗ್ರಾಂ ಸ್ಥಿರ ಚಾರ್ಜಿಂಗ್ ದರದಲ್ಲಿ ಚಾರ್ಜ್ ಮಾಡಿ. ಒಮ್ಮೆ ನೀವು ರೆಫ್ರಿಜರೆಂಟ್ನೊಂದಿಗೆ ಸಿಸ್ಟಮ್ ಅನ್ನು ಚಾರ್ಜ್ ಮಾಡಿದರೆ ಸೋಪ್ ದ್ರಾವಣದೊಂದಿಗೆ ಮತ್ತೊಮ್ಮೆ ಸೋರಿಕೆ ಪರೀಕ್ಷೆಯನ್ನು ನಡೆಸಿ. ಗೋಚರತೆಯನ್ನು ಹೆಚ್ಚಿಸಲು ಸ್ಪಾಂಜ್ ಬಳಸಿ ಜಾಯಿಂಟ್ಗಳ ಮೇಲೆ ಫೋಮ್ ಅನ್ನು ಅನ್ವಯಿಸಿ. ಸೋರಿಕೆಯನ್ನು ಸೂಚಿಸುವ ಗೊಳ್ಳೆಗಳು ಕಾಣುವ ಯಾವುದೇ ಚಿಹ್ನೆಗಳಿಗಾಗಿ ದ್ರಾವಣದಿಂದ ಮುಚ್ಚಿದ ಜಾಯಿಂಟ್ಗಳನ್ನು ಎಚ್ಚರಿಕೆಯಿಂದ ಗಮನಿಸಿ. ಯಾವುದೇ ಜಾಯಿಂಟ್ ಅಲ್ಲಿ ಗೊಳ್ಳೆಗಳು ಪತ್ತೆಯಾದರೆ ಸ್ಕ್ರೂ ಮಾಡಿದ ಅಥವಾ ಥ್ರೆಡ್ ಮಾಡಿದ ಜಾಯಿಂಟ್ಗಳನ್ನು ಬಿಗಿಗೊಳಿಸಿ. ಬ್ರೇಸ್ ಮಾಡಿದ ಜಾಯಿಂಟ್ಗಳಿಗೆ ಲೀಕಿಂಗ್ ಪಾಯಿಂಟ್ ಅನ್ನು ಬ್ರೇಸ್ ಮಾಡುವ ಮೂಲಕ ಸರಿಪಡಿಸಿ. ಕಾರ್ಯಕ್ಷಮತೆಯ ಪರಿಶೀಲನೆ. ಕಾರ್ಯ 1. ಗರಿಷ್ಠ ಲೋಡ್ ಪರೀಕ್ಷೆ. ಏರ್ ಕಂಡೀಷನರ್ ಅನ್ನು ಆನ್ ಮಾಡಿ. ನಿರಂತರವಾಗಿ 2 ಗಂಟೆಗಳ ಕಾಲ ಯೂನಿಟ್ ಅನ್ನು ನಿರ್ವಹಿಸಿ.
ಯೂನಿಟ್ ಸ್ಥಿರ ಸ್ಥಿತಿಯನ್ನು ತಲುಪಿದ ನಂತರ ಅದನ್ನು ನಿಲ್ಲಿಸಿ 3 ನಿಮಿಷಗಳ ಮಧ್ಯಂತರದ ನಂತರ ಯೂನಿಟ್ ಅನ್ನು ಮರುಪ್ರಾರಂಭಿಸಿ ಕೋಣೆಯ ಒಳಗೆ ಮತ್ತು ಹೊರಗೆ ತಾಪಮಾನವನ್ನು ಗಮನಿಸಿ. ಕೋಣೆಯ ಒಳಗೆ ಮತ್ತು ಹೊರಗೆ ವೀಟ್ ಬಲ್ಬ್ ತಾಪಮಾನವನ್ನು ರೆಕಾರ್ಡ್ ಮಾಡಿ. ಪರೀಕ್ಷೆಗಳ ನಡುವಿನ ಕಾರ್ಯಕ್ಷಮತೆ ವ್ಯತ್ಯಾಸಗಳನ್ನು ಮೌಲ್ಯಮಾಪನ ಮಾಡಿ. ಕಾರ್ಯ 2, ಮ್ಯಾನಿಫೋಲ್ಡ್ ಗೇಜ್ನೊಂದಿಗೆ ಒತ್ತಡದ ಮೌಲ್ಯಮಾಪನ ಸಿಸ್ಟಮ್ಗೆ ಗೇಜ್ ಮ್ಯಾನಿಫೋಲ್ಡ್ ಅನ್ನು ಅಟ್ಯಾಚ್ ಮಾಡಿ. 2 ಗಂಟೆಗಳ ಕಾಲ ನಿರಂತರವಾಗಿ ಯೂನಿಟ್ ಅನ್ನು ನಿರ್ವಹಿಸಿ. ಸಕ್ಷನ್ ಮತ್ತು ಡಿಸ್ಚಾರ್ಜ್ ಲೈನ್ಗಳಲ್ಲಿ ಒತ್ತಡದ ಮಟ್ಟವನ್ನು ಮೇಲ್ವಿಚಾರಣೆ ಮಾಡಿ ಮತ್ತು ರೆಕಾರ್ಡ್ ಮಾಡಿ. ದಾಖಲಾದ ತಾಪಮಾನ ಮತ್ತು ಪ್ರಸ್ತುತ ಮೌಲ್ಯಗಳನ್ನು ಹೋಲಿಕೆ ಮಾಡಿ. ಕಾರ್ಯ 3, ಕೂಲಿಂಗ್ ದಕ್ಷತೆಯ ಪರೀಕ್ಷೆ. ಏರ್ ಕಂಡೀಷನರ್ ಅನ್ನು ಆನ್ ಮಾಡಿ. ತಾಪಮಾನವನ್ನು ನಿರ್ದಿಷ್ಟ ಮೌಲ್ಯಕ್ಕೆ ಹೊಂದಿಸಿ 24 ಡಿಗ್ರಿ ಸೆಲ್ಸಿಯಸ್ ರೀಡಿಂಗ್ ಅನ್ನು ರೆಕಾರ್ಡ್ ಮಾಡಿ ಮತ್ತು ಫಲಿತಾಂಶಗಳನ್ನು ವಿಶ್ಲೇಷಿಸಿ. ಯೂನಿಟ್ ಅನ್ನು ನಿಲ್ಲಿಸಿ ಮತ್ತು ಯಾವುದೇ ಗಾಳಿಯ ಅಡೆತಡೆಗಳನ್ನು ತೆರವುಗೊಳಿಸಿ. ಕಾರ್ಯಾಚರಣೆಯ ಅವಧಿ ಮತ್ತು ಅಲಭ್ಯತೆಯನ್ನು ಲೆಕ್ಕ ಹಾಕಿ. ಕಾರ್ಯ 4, ಗಾಳಿಯ ಚಲನೆಯನ್ನು ಮೌಲ್ಯಮಾಪನ ಮಾಡಿ. ಸ್ವಿಚ್ ಅನ್ನು ಹೆಚ್ಚಿನ ಕೂಲ್ಗೆ ಹೆಚ್ಚಿನ ವೇಗ ಹೊಂದಿಸಿ. ಪ್ರದರ್ಶಿಸಿದಂತೆ ವೆಲಾಸಿಟಿ ಮೀಟರ್ ಟ್ಯೂಬ್ ಅಥವಾ ಆನಿಮೋಮೀಟರ್ ಅನ್ನು ಗ್ರಿಲ್ ಮುಂದೆ ಇರಿಸಿ. ರೆಕಾರ್ಡ್ ಶೀಟ್ನಲ್ಲಿ ಗಾಳಿಯ ಹರಿವಿನ ಅಳತೆಯನ್ನು ರೆಕಾರ್ಡ್ ಮಾಡಿ. ರೆಕಾರ್ಡ್ ಶೀಟ್ನಲ್ಲಿನ ರೀಡಿಂಗ್ ಅನ್ನು ಗಮನಿಸಿ. ಗ್ರಿಲ್ನಲ್ಲಿ ಏರ್ ಔಟ್ಲೆಟ್ ವಿವಿಧ ಹಂತಗಳಲ್ಲಿ ಗಾಳಿಯ ಹರಿವನ್ನು ಮೌಲ್ಯಮಾಪನ ಮಾಡಿ. ನೇಮ್ ಪ್ಲೇಟ್ನಲ್ಲಿನ ವಿವರಗಳೊಂದಿಗೆ ಗಾಳಿಯ ಹರಿವನ್ನು ಹೋಲಿಕೆ ಮಾಡಿ. ಕಾರ್ಯ 5, ವಿದ್ಯುತ್ ಬಳಕೆಯನ್ನು ಮೇಲ್ವಿಚಾರಣೆ ಮಾಡಿ. ಯೂನಿಟ್ ಅನ್ನು ಪ್ಲಗ್ ಮಾಡಿ ಮತ್ತು ಪವರ್ ಆನ್ ಮಾಡಿ. ಫೇಸ್ ವೈರ್ಗೆ ಟಾಂಗ್ ಟೆಸ್ಟರ್ ಅನ್ನು ಅಟ್ಯಾಚ್ ಮಾಡಿ. ಯೂನಿಟ್ ಅನ್ನು ಪ್ರಾರಂಭಿಸಿ ಮತ್ತು ಕರೆಂಟ್ ಅನ್ನು ಗಮನಿಸಿ. ಯೂನಿಟ್ ಅನ್ನು ಆಫ್ ಮಾಡಿ ಮತ್ತು ಟಾಂಗ್ ಟೆಸ್ಟರ್ ಅನ್ನು ತೆಗೆದುಹಾಕಿ. ಎಸಿ ಯೂನಿಟ್ನ ಕಾರ್ಯಕ್ಷಮತೆಯನ್ನು ನಿರ್ಧರಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ. ನಾವು ಚಟುವಟಿಕೆಯ ಅಂತ್ಯಕ್ಕೆ ಬಂದಿದ್ದೇವೆ. ಈ ಮಾಡ್ಯೂಲ್ನಲ್ಲಿ ನಾವು ಕಲಿತದ್ದನ್ನು ಮರುಪರಿಶೀಲಿಸೋಣ. ನಾವು ಈ ಕೆಳಗಿನವುಗಳನ್ನು ಕಲಿತಿದ್ದೇವೆ. ಮಲ್ಟಿ ಸ್ಪ್ಲಿಟ್ ಏರ್ ಕಂಡೀಷನರ್ನ ರೆಫ್ರಿಜರೆಂಟ್ ಸಿಸ್ಟಮ್ನಲ್ಲಿ ಸೋರಿಕೆಯನ್ನು ಪರೀಕ್ಷಿಸಲು, ಗ್ಯಾಸ್ ಚಾರ್ಜಿಂಗ್ ಮಾಡಲು. ಇಲ್ಲಿಯವರೆಗೆ ಮಲ್ಟಿ ಸ್ಪ್ಲಿಟ್ ಎಸಿಯಲ್ಲಿ ಸೋರಿಕೆ ಪರೀಕ್ಷೆಯನ್ನು ನಡೆಸಲು ನಾವು ಕಲಿತಿದ್ದೇವೆ. ಇದರ ಬಗ್ಗೆ ನಿಮಗೆ ಸ್ಪಷ್ಟ ತಿಳುವಳಿಕೆ ಸಿಕ್ಕಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.